ಆದಿವಾಸಿ ಮುಖಂಡ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತಿ ಹಾಗೂ ಜನಜಾತಿ ಗೌರವ ದಿನದ ಅಂಗವಾಗಿ 2ನೇ ದಿನದ ವಿಚಾರ ಸಂಕಿರಣ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿಂದು ನಡೆಯಿತು. ಆದಿವಾಸಿಗಳ ಭಾಷೆ, ಸಂಸ್ಕೃತಿ, ಶಿಕ್ಷಣ ಕುರಿತ ವಿಚಾರ ಸಂಕಿರಣದಲ್ಲಿ ಚಿಂತಕರು ವಿಷಯ ಮಂಡನೆ ಮಾಡಿದರು. ನಮ್ಮ ಖಾನಾಪುರ್ ಮತ್ತೆ ಅಂದ್ರೆ ನಮಗೆ ಅರಣ್ಯದಲ್ಲಿ ತುಂಬಾ ಅರಣ್ಯ ಸಮುದಾಯಗಳು ಹೋಗ್ತಾ ಇಲ್ಲ, ಅದನ್ನೇ ನಡೆಸಲು ಎಂದು ಗುರುತಿಸುತ್ತಾರೆ. ನಿಲ್ಲಿಸುವುದು ಅಶಕ್ತವಾಗಿದೆ. ಈ ಸುದ್ದಿಗಳು ಬಿಡುಗಡೆಗೊಂಡರು. ಸುದ್ದಿಗಾರರೊಂದಿಗೆ ಭಾರತೀಯ ಭಾಷಾ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಶೈಲೇಂದ್ರ ಕುಮಾರ್, ಭಾರತೀಯ ಆದಿವಾಸಿ ಭಾಷೆ ಸಂಸ್ಕೃತಿ ವೈವಿಧ್ಯತೆಯಿಂದ ಕೂಡಿದೆ. ಅವರ ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಯನದ ಮೂಲಕ ಈ ಸಂಸ್ಕೃತಿಯನ್ನು ಕಾಪಾಡಬೇಕು ಎಂದರು. Persons who have led the tribal development movement, and this symposium, the one-year program that for his 150 years, will be looking towards the contribution made by Bhagwan Birsa Munda towards the development of society. ಸಂಶೋಧಕ ಡಾಕ್ಟರ್ ಕೆ.ಎಂ. ಗಣೇಶ್ ಕಲ್ಕರ್, ಆದಿವಾಸಿಗಳ ಸಂಸ್ಕೃತಿ, ಸಾಹಿತ್ಯದ ಕುರಿತ ವಿಚಾರ ಸಂಕಿರಣ ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು. ಇವರೆಲ್ಲರ ಭಾಷೆಗಳೇನಿದೆ ಆ ಭಾಷೆಗಳನ್ನು ಡಾಕ್ಯುಮೆಂಟ್ ಮಾಡೋದ್ರ ಮುಖಾಂತರ, ವಿಡಿಯೋ ಮಾಡೋದ್ರ ಮುಖಾಂತರವಾಗಿ ಒಂದು ಶಾಶ್ವತವಾಗಿ ಡಾಕ್ಯುಮೆಂಟ್ ಇರಲಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾದೇಶದ ಪ್ರಜೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ. ಬಂಧಿತರಿಂದ ನಕಲಿ ದಾಖಲೆಗಳನ್ನು ವಶಕ್ಕೆ ಪಡೆದು ಬೆಂಗಳೂರಿನ ವಿದೇಶಿ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಒಪ್ಪಿಸಲಾಗಿದೆ. ಮಧ್ಯವರ್ತಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ದೇಶದ ಮುಂಬೈ, ಚೆನ್ನೈ, ಬೆಂಗಳೂರು ನಗರಗಳಿಗೆ ಬಾಂಗ್ಲಾ ಪ್ರಜೆಗಳನ್ನು ಕಳುಹಿಸುತ್ತಿರುವುದು ಪತ್ತೆಯಾಗಿದೆ ಎಂದು ಹೇಳಿದ್ದಾರೆ. ಬಂಧಿತರು ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದು ಅವರ ಮೇಲೆ ಯಾವುದೇ ಅಪರಾಧ ಪ್ರಕರಣಗಳಿರುವುದು ಪತ್ತೆಯಾಗಿಲ್ಲ. ವಿದೇಶಿ ಪ್ರಜೆಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅಲ್ಲಿ ಅವರು ಡಾಕ್ಯುಮೆಂಟ್ಸನ್ನು ತಯಾರು ಮಾಡಿಕೊಂಡು ಈ ಸ್ಟಡಿ ಸರ್ಟಿಫಿಕೇಟ್ ಅಂತೆಲ್ಲ, ಮತ್ತು ಅಲ್ಲಿ ಕೋಲ್ಕತ್ತಾಗೆ ಹೋಗಿ ಕೋಲ್ಕತ್ತಾದಿಂದ ದೇಶದ ಬೇರೆ ಬೇರೆ ಸಿಟಿಗಳಿಗೆ ಲೈಕ್ ಚೆನ್ನೈ, ಬ್ಯಾಂಗ್ಳೂರು, ಮುಂಬೈ ಇಂಥ ಸಿಟಿಗಳಿಗೆ ಕೆಲಸಕ್ಕೋಸ್ಕರ ಹೋಗಿ ಅಲ್ಲಿ